ಸರ್ ವಿಶ್ವನಾಥ್ ಸಾಹೇಬ್ರು ಬರ್ಡೇ ಇವತ್ತು. ಅವರು ಆಧುನಿಕ ಕೆಂಪೇಗೌಡ ಅಂತಲೇ ಯಲಹಂಕದಲ್ಲಿ ಫೇಮಸ್ ಆಗಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕುಂದುಕೊರತೆ ಇದೆ, ಎಲ್ಲರಿಗೂ ಏನೇ ತೊಂದರೆಗಳಿದ್ರು ಕೂಡ ಬಗೆಹರಿಸ್ತಾರೆ. ಈಗ ಆಚೆ ಕಡೆ ಪ್ರತಿ ವರ್ಷದಂತೆ ಆಲ್ಮೋಸ್ಟ್ 350 ಸ್ಕೂಟರ್ಗಳಾಗಿರ್ಬೋದು, ಹೊಲಿಗೆ ಮಿಷನ್ಸ್ ಆಗಿರ್ಬೋದು, ಮತ್ತೊಂದು ಎಲ್ಲ ಕೊಟ್ಟು ಎಲ್ಲಾ ನಮ್ಮ ಕ್ಷೇತ್ರದ ಜನತೆಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ. ಕಷ್ಟ ಸುಖ ಅಂದ್ರೆ ಫಸ್ಟ್ ನಿಂತಿರ್ತಾರೆ. ಯಾವ್ದೇ ಒಂದು ಫೋನ್ ಆಗ್ಬೋದು, ಮತ್ತೊಂದ್ ಆಗ್ಬೋದು, ಒಂದು ಡಿಪಾರ್ಟ್ಮೆಂಟ್ ಆಗ್ಬೋದು, ಒಂದು ಇಂಜಿನಿಯರ್ ಆಗ್ಬೋದು, ಒಂದ್ ಇನ್ಸ್ಪೆಕ್ಟರ್ ಆಗ್ಬೋದು, ಟಕಾನ ಫೋನ್ ಮಾಡಿ ಆಗೈತೆ ಅಂದ್ರೆ ಸರಿ ಮಾಡೇ ಮಾಡ್ತಾರೆ. ಅವರು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಆರೋಗ್ಯ, ಆಯಸ್ಸು, ಐಶ್ವರ್ಯ, ಭಗವಂತ ಎಲ್ಲ ಕೊಟ್ಟು ಇನ್ನೂ ಮಿನಿಸ್ಟರ್ ಆಗೋದ್ ನಾವು ಶೀಘ್ರದಲ್ಲೇ ನೋಡ್ತೀವಿ. ನೆಕ್ಸ್ಟ್ ಎಲೆಕ್ಷನ್ ಇದ್ದೇ ಇದೆ. ನಾವು ಅದನ್ನ ನೋಡ್ತೀವಿ. ಅವ್ರಿಗೇನು ಬಲಪಡಿಸ್ಬೇಕು ನಾವು ಸಂಘಟನೆಗಳು ಸೇರಿ ನಾವು ಮಾಡೇ ಮಾಡ್ತೀವಿ. ನಾವಿವತ್ತು ಯುವ ಮಕ್ಕಳಿಂದ ತುಂಬಾನೇ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ವಿ. ಮಕ್ಕಳಿದ್ರುಗಳೆಲ್ಲ ಮಾಡ್ತಾ ಇದಾರೆ. ನಾವು ಕೂಡ ಏನಿದೆ ನಾವು ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಬರ್ತಕ್ಕಂತ ಚುನಾವಣೆಯಲ್ಲಿ ಅವ್ರು ಬರ್ತಾರೆ. ನಾವು 1 ಲಕ್ಷ ಲೀಡಿಂಗ್ ಗೆಲ್ಸಿ ಅವ್ರಿಗೆ ಏನಿದೆ ನಾವು ಎನಿಸಿದೀವಿ ಅವ್ರು ಮಾಡ್ಲೇಬೇಕು. ಹಾಗೆ ಆಗ್ತಾರೆ, ಅದು ಶತಸಿದ್ಧ. ಅವ್ರಿಗೆ ಎಲ್ಲಾ ಭಗವಂತ ಕೊಟ್ಟಿದ್ದಾನೆ. ನಾವು ಮತ್ತೊಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೆ ಕೋರ್ತಾ ಭಗವಂತ ನಮ್ಮ ಹೆಸರು ವಸಂತ್ ಕುಮಾರ್ ಅಂತ. ನಾವು ಬಿಟ್ಟಳ್ಳಿ ಕಿತ್ತಳ್ಳಿ ಕತ್ತೋಳ್ತೀವಿ. ವಸಂತ್ ಕುಮಾರ್ ಅಂತ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಆತ್ಮೀಯರು ಆದಂತ SR ವಿಶ್ವನಾಥ್ರವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇವತ್ತು ಕ್ಷೇತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದನೂ ಸಹ ಇವತ್ತು ಎಲ್ಲಾ ಭಾಗಗಳಿಂದನೂ ಜನಸಾಗರ ಬಂದಿದೆ. ಯಾಕಂದ್ರೆ ವಿಶ್ವನಾಥ್ ಅವರು ಯಾವುದೇ ಒಂದು ಜಾತಿ ಭೇದ, ಇನ್ನೊಂದು ಮತ್ತೊಂದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ, ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ, ಎಲ್ಲರನ್ನ ಸಾಮಾಜಿಕವಾಗಿ ಎಲ್ಲರನ್ನ ಸಮಾನತೆಯನ್ನ ಕಾಪಾಡಿಕೊಂಡು ಇವತ್ತು ಕ್ಷೇತ್ರದಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಲ್ಲಾ ಜನಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಎಲ್ಲಾ ಭಾಗಗಳಿಂದ ಬಹಳ ಅಪಾರವಾದಂತ ಸಂಖ್ಯೆಯಲ್ಲಿ ಇವತ್ತು ಜನಸಾಗರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಾವು ಸಹ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಯಲಹಂಕ ಉಪನಗರದ ಮತ್ತು ಯಲಹಂಕ ಕೊಂಡಪ್ಪ ಬಡಾವಣೆಯ ಎಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿ ಸಮತಾವಾದದ ಎಲ್ಲ ಮುಖಂಡರುಗಳು, ಪದಾಧಿಕಾರಿಗಳು, ಮಹಿಳೆಯರು, ಕಾರ್ಯಕರ್ತರು ಎಲ್ಲರೂ ಇವತ್ತು ಬಂದು ನಮ್ಮ ನೆಚ್ಚಿನ ನಾಯಕರಾದ SR ವಿಶ್ವನಾಥ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದೀವಿ. DS ತಾಲೂಕು ಸಮಿತಿಯ ಉಪಾಧ್ಯಕ್ಷರ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವತ್ತು ಯಲಹಂಕ ಕ್ಷೇತ್ರದಲ್ಲಿ SR ವಿಶ್ವನಾಥ್ ಸಾಹೇಬರು ಬಹಳ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಜನ ಮೆಚ್ಚುವಂತಹ ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಅವು ಕೂಡ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಸಂಘದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯ ಧನ್ಯವಾದ ಸರ್. ಅಭಿವೃದ್ಧಿ ಹರಿಕಾರ SR ವಿಶ್ವನಾಥ್ ಅಣ್ಣವರಿಗೆ, ಬಂಧು SR ವಿಶ್ವನಾಥ್ ಅಣ್ಣವರಿಗೆ. ನನ್ನ ಹೆಸರು ವಿಶ್ವನಾಥ್ ಅಂತ, ನಗರ ಮಂಡಳಿ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ನಮ್ಮ ಸಾಹೇಬರ ಬರ್ತಡೆ ನಾವು ವಿಶೇಷವಾಗಿ ಏನಂದ್ರೆ ಬ್ಲಡ್ ಕ್ಯಾಂಪ್, ಎಸ್ಟಿ ಮೋರ್ಚಾದಿಂದ ಬ್ಲಡ್ ಕ್ಯಾಂಪ್ ಕೊಡ್ತಾ ಇದ್ದೀರಿ. ಆಮೇಲೆ ನಮ್ಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ. ಈ ಕ್ಷೇತ್ರದಲ್ಲಿ ನಮ್ಮ MLA ಸಿಕ್ಕಿರೋದು ನಮ್ಮ ಸೌಭಾಗ್ಯ. ನಮ್ಮ ದಲಿತರ ಕಾಲೋನಿ, ಎಲ್ಲೇ ಕಾಲೋನಿ ಬಂದು ಯಾವ್ದೇ ನೋಡಿದ್ರು ಅಚ್ಚುಕಟ್ಟಾಗಿ ನೀಟಾಗಿ ರೋಡ್ ಆಗಿರ್ಬೋದು, ಕಾಂಕ್ರೀಟ್ ಆಗಿರ್ಬೋದು, ಏನೇ ಅನುಕೂಲ ಎಲ್ಲ ಅನುಕೂಲ ಮಾಡ್ಕೊಟ್ಟಿರ್ತಾರೆ. ಈ ತರ ಶಾಸಕ 224 ಎಲ್ಲೂ ಸಿಗಲ್ಲ. ನಾವು ನಮ್ಮ ತಂದೆ ತಾಯಿ ದೇವ್ರು ಅಂತೀರಿ. ನಮ್ಮ ತಂದೆ ತಾಯಿ ಬಿಟ್ಟು ನನ್ನ ವ್ಯಕ್ತಿ ಯಾರು ದೇವ್ರು ಅಂದ್ರೆ ನಮ್ಮ ಶಾಸಕರ SR ವಿಶ್ವನಾಥ್ ನಾವು ದೇವ್ರು ಅನ್ಕೊಂತೀರಿ. ನಮಗೆ ಸಮಾಜಕ್ಕೆ ಏನ್ ಕೆಲಸ ಮಾಡ್ತಾರೋ ಅದನ್ನೆಲ್ಲ ನಾವು ಪಾಲ್ಗೊಡ್ತೀರಿ. ಈಗ ನಮ್ಮ ಮೋಟೆಗೆ ಏನ್ ಅನುಕೂಲ ಎಲ್ಲ ಮಾಡ್ಕೊಡ್ತಾರ. ಗಾಡಿ ಆಗ್ಲಿ ಏನು ಅಂತಂದ್ರೆ ನಮ್ಮ ಊರಲ್ಲಿ ರೇಷನ್ ಇದಿಲ್ಲ, ಇಲ್ಲಿಂದ ಯಲಹಂಕ ಹೋಗ್ಬೇಕು, ರೇಷನ್ ತರಕ್ ಹೋಗ್ಬೇಕಾಯ್ತು. ನಮ್ಮ ಊರ ಸ್ವಂತ ಊರಲ್ಲಿ ರೇಷನ್ ಚಿಕ್ಕ ರೇಷನ್ ಕೊಡ್ತಾರ ಮಾಡಿದಾರೆ. ದಸರಾ ಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಶಾಸಕರ ಹುಟ್ಟುಹಬ್ಬವನ್ನ ಶಾಸಕರಿಗೆ ಇಷ್ಟೊಂದು ಸಾಗರೋಪಾದಿಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆ ಆದ್ರೂ ಕೂಡ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಎಲ್ಲರಿಗೂ ಎಲ್ಲಾ ಸಕಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಆರೋಗ್ಯ ಸಹ ತಪಾಸಣೆ ಆಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ಸೈಕಲ್ಗಳ ವಿತರಣೆ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ ಗಳಿಗೆ 3 ವೀಲರ್ ವಿತರಣೆ ಆಗಿರ್ಬೋದು, ಮತ್ತೆ ಹೊಲಿಗೆ ಯಂತ್ರಗಳಾಗಿರ್ಬೋದು, ಎಲ್ಲವನ್ನು ಸಾಕಷ್ಟು ಇವತ್ತು ಆಯೋಜನೆ ಮಾಡಿ ಶಾಸಕರು ಮಾಡಿದ್ದಾರೆ. ಹಂಗಾಗಿ ಇವತ್ತೇನು ಶಾಸಕರು ನಮ್ಮ ಯಲಹಂಕ ಕ್ಷೇತ್ರಕ್ಕೆ ಒಂದು ಕೊಡುಗೆಯಾಗಿ ನಮ್ಗೆ ಸಿಕ್ಕಿದ್ದಾರೆ. ಹಾಗಾಗಿ ನಾವು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ 18 ವರ್ಷಗಳಿಂದ ಕೂಡ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಅವರು ಹುಟ್ಟಿನಿಂದನೂ ಹೋರಾಟಗಾರರಾಗಿ RSS ನಿಂದ ಬಂದಂತ ನಾಯಕರು. ಇವತ್ತು ಏನು ನಮ್ಮ ದೇಶದಲ್ಲಿ RSS ಅಂತ ಏನಿದೆ, ಮತ್ತೆ ಹಿಂದೂ ಅಂತ ಏನಿದೆ, ಹಿಂದೂ ದೇಶ ಅಂದ್ರೆ ನಾವು ಗೋಮಾತೆಗೆ ಗೌರವವನ್ನ ಕೊಡ್ತೀವಿ. ಗೋಮಾತೆಯಲ್ಲಿ ಮುಕ್ಕೋಟಿ ದೇವ್ರನ್ನ ನಾವು ಕಾಣ್ತೀವಿ. ಅದರಲ್ಲಿ ಇರ್ತಕ್ಕಂತ ರೋಗ ನಿರೋಧಕ ಶಕ್ತಿಗಳು ಅವ್ರಿಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾಗಿ
ಇವತ್ತು ಶಾಸಕರಿಗೆ ಏನಾದ್ರು ಒಂದು ಕೊಡುಗೆ ದಾನವನ್ನ ಒಂದು ಗಿಫ್ಟ್ ಅನ್ನ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ವಿ.